ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆಎಂ ಇಮಾಮ್ ಶಾಲೆಯಲ್ಲಿ ಬೆಳ್ಳಿ ಹಬ್ಬ 7ನೇ ವರ್ಷದ ಜೆಎಂ ಇಮಾಮ್ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜೆಎಂ ಇಮಾಮ್ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಹಾಜಿ ಜೆ.ಕೆ. ಹುಸೇನ್ ಮಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಶ್ರೀ ತರಳುಬಾಳು ಜಗದ್ಗುರು ಶ್ರೀ 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 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರ್ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಚಳಿಕೆರೆ ಏರಿಸ್ವಾಮಿ, ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್, ಕರ್ನಾಟಕ ಪಿಂಜರ್ ಸಂಘದ ಅಧ್ಯಕ್ಷರಾದ ಜಲೀಲ್ ಸಾಬ್, ಸಿಂಡಿಕೇಟ್ ಸದಸ್ಯರು, ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಜೆಎಂ ಇಮಾಮ್ ಸಾಹೇಬರ ಮೊಮ್ಮಗಳಾದ ಶ್ರೀಮತಿ ಚಮನ್ ಬಿ ಫರ್ಜಾನಾ, ಜೆಎಂ ಇಮಾಮ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಹಾಜಿ ಖಲೀಲ್ ಸಾಬ್, ಜೆಎಂ ಇಮಾಮ್ ಸಾಹೇಬರ ಮೊಮ್ಮಗರಾದ ಮಸ್ತನ್ ಸಾಬ್, ಜೆಎಂ ಇಮಾಮ್ ಟ್ರಸ್ಟಿನ ಖಜಾಂಚಿಗಳಾದ ಮೊಹಮ್ಮದ್ ಶರೀಫ್, ಜೆಎಂ ಇಮಾಮ್ ಶಾಲೆಯ ಆಡಳಿತಾಧಿಕಾರಿಗಳಾದ ಮೊಹಮ್ಮದ್ ಹುಸೇನ್, ಇಮಾಮ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರ್, ಶಿಕ್ಷಕರಾದ ನಾಗರಾಜ್, ಶಿಕ್ಷಕರಾದ ರೆಹಮಾನ್, ಹಿರಿಯ ಶಿಕ್ಷಕರಾದ ಆಲಪ್ಪ, ಶಿಕ್ಷಕಿಯರಾದ ಶ್ರೀಮತಿ ಶಿಲ್ಪಾ, ಇಮಾಮ್ ಶಾಲೆಯ ಸಲಹಾ ಸಮಿತಿ ಸದಸ್ಯರಾದ ನವಿಲಾಲ್ ದಾದಾಪೇರ್, ಎನ್.ಟಿ. ಏರಿಸ್ವಾಮಿ, ಕಾಸಿಂ ಸಾಬ್, ಇನ್ನು ಮುಂತಾದ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಯಾರು ಅಂತ ಹೇಳಿದ್ರೆ ಸಂಗೇನಹಳ್ಳಿ ಕೆರೆ ಅಂತ ಒಂದು ಸುಪುತ್ರ, ಅದೇ ರೀತಿಯಾಗಿ ಗಡಿಮಾಕುಂಟೆ ಕೆರೆ ಅನ್ನಂತ ಒಬ್ಬ ಸುಪುತ್ರ, ಮತ್ತೊಂದು ತುಪ್ಪದ ಹಳ್ಳಿ ಅನ್ನಂತ ಒಂದು ಕೆರೆ ಸುಪುತ್ರ ಅನ್ನಂಥದ್ದು ನಾವು ಯಾರೂ ಸಹ ಮರಿಬಾರದು, ಮರೆಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಹ ಅವರು ಕೇವಲ ಜನ್ಮ ಕೊಟ್ಟವರು ಅವ್ರ ಕುಟುಂಬಕ್ಕೆ ಅವರಿಗೆ ಮಕ್ಕಳಾದರೆ ಅವರು ದೂರದೃಷ್ಟಿಯಿಂದ ಜನಪರ ಕಾಳಜಿಯನ್ನು ಇಟ್ಕೊಂಡು ಮಾಡಿದಂಥ ಕೆಲಸಗಳು ಇವತ್ತು ಇಡೀ ಕೇವಲ ಈ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲ, ಕರ್ನಾಟಕ ರಾಜ್ಯ ಮತ್ತು ದೇಶಕ್ಕೆ ಹೆಸರು ತರಂತ ಮಾದರಿ. ಅವರೊಬ್ಬ ಮೈಸೂರು ಅರಸರ ಕಾಲದಲ್ಲಿ ದಿವಾನರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಲೋಕಸಭಾ ಸದಸ್ಯರಾಗಿ 10 ಹಲವು ಒಂದು ಖಾತೆಗಳನ್ನು ನಿಭಾಯಿಸಿದಂಥ ಕೀರ್ತಿ. ನಾವೇನೋ ಜಾತಿಯಲ್ಲಿ ಇಮಾಮ್ ಸಾಹೇಬರಾದರೆ ಆದರೂ ಅವರೆಲ್ಲರ ಸರ್ವ ಧರ್ಮವನ್ನು ಪ್ರೀತಿಸ್ತಾ ಇದ್ರು, ಸರ್ವ ಧರ್ಮದ ಜನಗಳನ್ನು ಪ್ರೀತಿಸ್ತಿದ್ರು ಅನ್ನೋಂಥದಕ್ಕೆ ಇಮಾಮ್ ಸಾಹೇಬರು ಹೋಗಿ ಇಮ್ಮಣ್ಣ ಅನ್ನಂಥ ಹೆಸರು ಇರೋದ್ರಿಂದ ಇದು ಹೆಸರು ಎಲ್ಲರಿಗೆ ದಿಗ್ಭ್ರಮೆ ಆಗ್ತದೆ. ಇದೇನು ಇಮಾಮ್ ಸಾಹೇಬ್ರ ಅನ್ನಂಥದ್ದು ಮುಸಲ್ಮಾನರ ಹೆಸರು, ಇಮ್ಮಣ್ಣ ಅನ್ನಂಥದ್ದು ಹಿಂದೂಗಳ ಹೆಸರು ಅಂತ ಹುಡುಕಕ್ಕೆ ಹೋದ್ರೆ ಹುಡುಕಿದರೆ ಸುಸ್ತಾಗ್ತಾರೆ ವಿನಃ ಅವರು ಯಾವ ಜಾತಿಗೆ ಸೇರಿದಾರೋ ನಮ್ಗೆ ಇವತ್ತಿನವರೆಗೆ ಗೊತ್ತಾಗಿಲ್ಲ. ಹಾಗಾಗಿ ಬಾಳಿದ್ರೆ ಇಮಾಮ್ ಸಾಹೇಬ್ರಂತ ಇಮ್ಮಣ್ಣನಾಗಿ ಬಾಳಬೇಕು ಅನ್ನಂತ ಮಾತನ್ನ ಹೇಳಕ್ಕೆ ಬಯಸಿ, ಈ ದಿನ ಅವರ 1920ರಲ್ಲಿ ಪಟ್ಟಣ ಪಂಚಾಯಿತಿಯ ಒಂದು ಕಟ್ಟಡವನ್ನ ಕಟ್ತಾರೆ. ಮುಂದಿನ ವರ್ಷ ಅದು 100 ವರ್ಷಗಳ ಒಂದು ಅವಧಿಯನ್ನು ತುಂಬುತ್ತದೆ.